ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇಡೀ ಭಾರತದಲ್ಲಿ ನೀವು ಗಮನಿಸಿದ್ರೆ ನಮ್ಮ ಬೆಂಗಳೂರು ಪೊಲೀಸರಿಗೆ ಅತಿ ದೊಡ್ಡ ಗೌರವ ಕೊಡ್ತಾರೆ ಜನ. ಅಷ್ಟರ ಮಟ್ಟಿಗೆ ಹೆಮ್ಮೆ ಅಂತ ಕೂಡ ಹೇಳ್ತೀವಿ. ಅದರ ಜೊತೆಗೆ ನಮ್ಮ ಇಡೀ ಪೊಲೀಸ್ ಇಲಾಖೆ ಬಗ್ಗೆ ಅಷ್ಟು ಗೌರವ ಕಾರಣ ನಮ್ಮ ಆರಕ್ಷಕರು ಅಂದ್ರೆ ನಮ್ಮನ್ನ ಕಾಯ್ತಾರೆ, ನಮಗೆ ರಕ್ಷಣೆ ಕೊಡ್ತಾರೆ ಅಂತ ನಾವು ನೀವು ಭಾವಿಸ್ತೀವಿ. ಆದ್ರೆ ಅದೇ ಪೊಲೀಸ್ ಇಲಾಖೆಯಲ್ಲಿ ಕೆಲ ಕೆಟ್ಟ ಹುಳಗಳಿರ್ತಾರೆ, ಅವರನ್ನ ಹುಡುಕಿ ಎತ್ತಾಕ್ಬೇಕಷ್ಟೇ. ಕಾರಣ ಇಷ್ಟೇ. ಯಾಕೆ ಆರಕ್ಷಕರ ಬಗ್ಗೆ ಮಾತಾಡ್ತಾ ಇದೀವಿ, ಪೊಲೀಸ್ ಇಲಾಖೆ ಬಗ್ಗೆ ಮಾತಾಡ್ತಾ ಇದೀವಿ, ನಮ್ಮ ರಾಜ್ಯದ ಪೊಲೀಸರ ಬಗ್ಗೆ ಮಾತಾಡ್ತಾ ಇದೀವಿ ಆರಂಭದಲ್ಲಿ ಅಂತ ಅಂದ್ರೆ, ಇದೇ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂತ ಒಬ್ಬ ಇನ್ಸ್ಪೆಕ್ಟರ್ ಕಾಮಕಾಂಡವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಬಗದಷ್ಟು ಬಯಲಾಗ್ತಾ ಇದೆ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ನ ಕಾಮಕಾಂಡ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡುಬಿದ್ರೆ ಇನ್ಸ್ಪೆಕ್ಟರ್ ಸಂದೇಶ್ನ ಕಾಮಕಾಂಡ. ಹೆಣ್ಣು ಬಾಕ ಸಂದೇಶನ ಒಂದೊಂದು ಕಥೆಯನ್ನ ಕೇಳಿದ್ರೆ ಅದೆಲ್ಲವೂ ಕೂಡ ಭಯಾನಕವಾಗಿದೆ. ಮಹಿಳೆಯರ ಓಲೈಕೆಗೆ ಸಂದೇಶನದ್ದು ಬಣ್ಣ ಬಣ್ಣದ ನಾಟಕವಂತೆ. ಮನೆ ಕೆಲಸದಾಕೆ ಮುದುಕಿ ಟೀಚರ್ ಅನ್ನ ಕೂಡ, ಪಾಪ ವಯಸ್ಸಾದವರನ್ನ ಕೂಡ ಈತ ಬಿಡ್ತಾ ಇರ್ಲಿಲ್ಲ ಅಂತ. ಮೊದಲು ಸಲಿಗೆ, ನಂತರ ಸಂಬಂಧ, ಆಮೇಲೆ ಹಣ ಬಂಗಾರಕ್ಕೆ ಸ್ಕೆಚ್ ರೂಪಿಸ್ತಿದ್ದಂತೆ ಸಂದೇಶ್. ಮಹಿಳೆಯರಿಂದ ಪಡೆದಿದ್ದಾನಂತೆ ಲಕ್ಷ ಲಕ್ಷ ಹಣ ಮತ್ತು ಬಂಗಾರ. ಬಣ್ಣದ ಮಾತಿಗೆ ಮಾರು ಹೋಗಿ ಹಣ ಬಂಗಾರ ಎಲ್ಲ ಕೊಟ್ಬಿಟ್ಟಿದ್ದಾರೆ ಮಹಿಳೆಯರು. ಈಗ ಹಣ ವಾಪಸ್ ಕೇಳಿದ್ರೆ ಖಾಸಗಿ ಕ್ಷಣದ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದಾನಂತೆ ಇನ್ಸ್ಪೆಕ್ಟರ್. ಕೊನೆಗೆ ವೇಶ್ಯ ಅನ್ನೋ ಕಥೆಯನ್ನ ಕಟ್ಟಿ ಕಿರಿಕ ಮಾಡ್ಕೊಳ್ತಾನಂತೆ ಸಂದೇಶ್, ಅವ್ರು ಬಿಟ್ಟು ಹೋಗ್ಬೇಕು ಅನ್ನೋ ಕಾರಣಕ್ಕೆ. ಈಗಲೂ ಬೇರೆ ಬೇರೆ ಮಹಿಳೆಯರ ಜೊತೆಗೆ ಸಂದೇಶನಿಗಿದೆ ಅಂತೆ ಸಂಬಂಧ. ಆ ಅನೈತಿಕ ಸಂಬಂಧದ ಬಗ್ಗೆ ಸಂದೇಶ್ಗೆ ಪ್ರೇಯಸಿಯಿಂದ ಪ್ರಶ್ನೆಗಳ ಸುರಿಮಳೆಯಂತೆ. ಮಾತನಾಡಲ್ಲ, ನನಗೆ ಮಾತನಾಡು, ಈಗ ಕಾಲ್ ಮಾಡಿ ಮಾತನಾಡು, ನೋಡುವ ಇನ್ನೊಂದು ಕಾಲಲ್ಲಿ ಫೋನ್ ಮಾಡು ಅವಳಿಗೆ, ನಾನು ಕೇಳ್ತೇನೆ. ಎಂತ ಟಚ್ ಬಿಟ್ಟಿದ್ದಿ ಹೇಳು. ಯಾಕೆ ಟಚ್ ಬಿಟ್ಟಿದ್ದ, ಟಚ್ ಯಾಕೆ ಬಿಟ್ಟಿದ್ದಿ ಅದು ಹೇಳು. ಎಂತ ಅಂತೆ ಈಗ ನಾನು ಹೇಳಿದೆ, ನನಗೆ ಯಾಕೆ ಫೋನ್ ಮಾಡುದು ಅಂತ ಅನ್ನಿಸ್ತೇನೆ. ನಾನು ಬೇರೆನೇ ಹೇಳಿಲ್ಲ, ಅವ್ರ ಗಂಡ ಹೆಂಡತಿ ಸಮಸ್ಯೆ ಆಗ್ತದೆ, ಇಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ. ನಂಬರ್ ಇರಲಿಲ್ಲ ಆಕ್ಚುಲಿ. ಗೌರ್ಮೆಂಟ್ ನಂಬರಿಗೆ ಫೋನ್ ಮಾಡಿ ಕೇಳಿದೆ ಅದು ಪ್ರೊಸೀಜರ್ ಹೇಗೆ ಅಂತ. ನಾನು ಯಾರು ಅದು ಬೇಡ, ಅದು ಸೈಡ್ ಅದು ಟೀಚರ್ ಯಾರು ಮತ್ತೆ ಬಿರಾವಿದ್ ಅದೆಂತ ಸಂಬಂಧ. ಅವಳು ಪಿನ್ ಅದು ಬಿಡು, ಪಿಂಟು ಅಂತ ಯಾಕೆ ಹಾಕಿದ್ದೆ, ಅದು ಸೇವ್ ಮಾಡಿ. ಹೆಂಗಸರು ಯಾಕೆ ನಿಂಗೆ ಡೌಟ್ ಅಲ್ಲೇನೆ? ನಂಗೆ ಅಂತ ಡೌಟು. ಆ ಮುದುಕಿ ಹೋಗ್ತೀಯಲ್ಲ, ನಿಂಗೆ ಭಾಷೆ ಉಂಟಾ ನಿನ್ಗೆ? ದೇವರಾಣಿ ಇಲ್ಲ ಕಣೆ, ದೇವರಾಣಿ ಇಲ್ಲ. ನೀನ್ ಎದುರಿಗೆ ಅವಳನ್ನು ಮಾತಾಡ್ತೀನಿ. ಮೋನಿಕನಿಗೆ ಹೋಗಿದ್ದೆ, 100% ಹೋಗಿದ್ದೆ. ನೀನ್ ಎದುರುಗಡೆನೆ ಮಾತಾಡ್ತೀನಿ ಬಾ. ದೇವರಾಣಿ ನೀನ್ ಬಿಟ್ರೆ ಯಾರಿಲ್ಲ, ದೇವರಾಣಿ. ಯಾವ ದೇವರ ಮೇಲೆ? ಮಕ್ಕಳ ಮೇಲೆ ಹಣ ಹಾಕು. ನನ್ನ ಮಕ್ಕಳ ಮೇಲೆ, ನಿನ್ನ ತಾಯಿ, ನಿನ್ನ ಹೆಂಡತಿಯ ಮೇಲೆ. ನನ್ನ ಹೆಂಡತಿ ರೋಶನಿ ಹಣ ಇಲ್ಲ, ಸಂಬಂಧವಿಲ್ವೇ ಇಲ್ವಾ? ಯಾರ ಸವಾಸಗಿಲ್ಲ ನಾನು, ದೇವರಾಣೆ ಇಲ್ಲ. ಮತ್ತೆ ನನಗೆ ನೀನು ಹಣ, ನಾನು ನಿನ್ಗೆ ಸಾಕುದಂತ ಎಲ್ಲ ಮೂಡ್ಬಿದ್ರೆ, ನೀನ್ ನನಗೆ ಸಾಕುದಂತ ಇಡೀ ಮೂಡ್ಬಿದ್ರೆ ಹೇಳ್ತದೆ ಸಂದೇಶ್. ಮತ್ತೆ ಅದೇ ಅಂತ ಮೋನಿಕಾ ಮತ್ತೆ ಯಾಕೆ ನಿನ್ಗೆ ಹಣ ಕೊಟ್ಲು? ಅದೆಲ್ಲ ಮುಂಚೆ ಎಲ್ಲ ಕಳಿಸ್ತಿದ್ಲಲ್ಲ ಅಕೌಂಟಿಗೆ, ಅದೇ ಯಾಕೆ ಕಳಿಸ್ತಿದ್ಲು? ಅದು ನಾನು ಸಾಲ ಕೇಳಿದವಳ ಹತ್ರ. ಯಾಕೆ ಕೇಳಿದ್ದಿ? ನಿಂಗೆ ಎಂತ ರಿಲೇಷನ್ ಇಲ್ಲಲ್ಲ, ಹೇಗೆ ಕೊಟ್ಲು ಅವಳು? ರಿಲೇಶನ್ಶಿಪ್ ಇಲ್ಲದೆ ಯಾರಾದ್ರೂ ಹಣ ಕೊಡ್ತಾರೆ? ಬಂಗಾರ ಕೊಟ್ಟಿದ್ದಾಳೆ ಅವಳು.
ಬಂಗಾರ ಇಟ್ಟು ಅವಳಿಗೆ ಅದು ನನಗಲ್ಲ, ಅದು ಬಂಗಾರ ಇಟ್ಟು ನಿನ್ನ ಎದುರುಗಡೆ ಫೋನ್ ಮಾಡ್ತೀನಿ, ಹಣ ಯಾರು ತಗೊಂಡು ಹೋಗಿದೆ ಅಂತ ಹೇಳಿ. ಏನು ಮಾಡಿಲ್ವಾ ನಾನು? ನಿನ್ಗೆ ಮತ್ತೆ ಆ ಕೆಲಸದವಳಿಗೆ ಎಂತ ಸಂಬಂಧ? ಯಾಕೆ ಕೆಲಸದವಳು? ನಿಮ್ದು ಮನೆಯಲ್ಲಿ ಸುನೀತಾ ಇದ್ದಾಳೆ ಅಲ್ಲ? ಎಂತ ಭಾಷೆಲದಾಗೆ ಮಾಡಬೇಡ, ನಂಗೆ ಗೊತ್ತು ಎಲ್ಲ. ನಿನಗೆ ಯಾವನೋ ನಿನ್ನ ವಿನಾಶ ಕಾಲಕ್ಕೆ ನಿನಗೆ ಯಾರೋ ಸುಳ್ಳು ಹೇಳಿದ್ದಾರೆ, ಎಂತ ಕಟ್ಟಿಕೊಟ್ಟು ಅಲ್ಲಂಗಡಿ ದೇವರಾಣಿ ನಿನ್ನ ಎದುರುಗಡೆ ಮಾತಾಡ್ತೀನಿ, ನನ್ ಬೇರೆ ಯಾವ ಸಂಬಂಧ ಇಲ್ಲ. ದೇವರಾಣಿ ಮಾತನಾಡಲ್ಲ, ನನಗೆ ಮಾತನಾಡು, ಈಗ ಕಾಲ್ ಮಾಡಿ ಮಾತನಾಡು, ನೋಡುವ. ಇನ್ನೊಂದು ಕಾಲಲ್ಲಿ ಫೋನ್ ಮಾಡು ಅವಳಿಗೆ, ನಾನು ಕೇಳ್ತೇನೆ. ನಾನು ಟಚ್ ಬಿಟ್ಟಿದ್ದೀನಿ ಸರ್, ಯಾಕೆ ಮಾತಾಡ್ತೀನಿ? ಎಂತ ಟಚ್ ಬಿಟ್ಟಿದ್ದಿ ಹೇಳು. ದೇವರಾಣಿ ಮೊನ್ನೆ ಬಂಗಾರಕ್ಕಷ್ಟೇ ನಾನು ಮಾತಾಡಿದ್ದು. ಯಾಕೆ ಟಚ್ ಬಿಟ್ಟಿದ್ದೆ? ಟಚ್ ಯಾಕೆ ಬಿಟ್ಟಿದ್ದೆ ಅದು ಹೇಳು. ಬೇಡ, ನನಗೆ ಯಾರು ಸೌದ ಬೇಡ, ನೀನ್ ಬಿಟ್ಟು ನನಗೆ ಯಾರು ಬೇಡ. ಈಗ ನಂಗೆ ಗವರ್ಮೆಂಟ್ ನಂಬರ್, ಈಗ ಅವಳು ಫರಂಗಿ ಪೆಟ್ರೋಲ್ ನಂಬರ್ ಇಲ್ಲಿ, ಈಗ ಫೋನ್ ಮಾಡೋದು. ಎಂತ ಅಂತೆ? ಈಗ ನಾನು ಹೇಳಿದ, ಈಗ ನನಗೆ ಯಾಕೆ ಫೋನ್ ಮಾಡುದು ಅಂತ ಅನ್ನಿಸ್ತು ನನಗೆ. ನಾನು ಬೇರೆನೇ ಹೇಳಿಲ್ಲ, ಅವ್ರ ಗಂಡ ಹೆಂಡತಿ ಸಮಸ್ಯೆ ಆಗ್ತದೆ, ಇಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ. ನಂಬರ್ ಇರ್ಲಿಲ್ಲ ಆಕ್ಚುಲಿ, ಗವರ್ಮೆಂಟ್ ನಂಬರ್. ಕೇಳಿಸ್ಕೊಂಡ್ರಲ್ಲ, ಇದು ನಿಜವಾಗ್ಲೂ ಇನ್ಸ್ಪೆಕ್ಟರ್ ಸಂದೇಶ್ ಅವರ ಪ್ರೇಯಸಿಗೆ ಡೌಟ್ ಬಂದು ಕ್ವಶನ್ ಮಾಡ್ತಿದ್ದಾರೆ. ಆಕೆ ಪ್ರಶ್ನೆ ಮಾಡಿದಾಗ ಆತ ಹೇಳ್ತಾ ಇರೋದು, ನನಗೆ ಯಾರು ಗೊತ್ತಿಲ್ಲ, ಯಾರ ಜೊತೆಗೂ ಕೂಡ ಅಫೇರ್ ಇಲ್ಲ, ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಾಟಕ ಮಾಡಿರೋದು. ಬಟ್ ಪ್ರೇಯಸಿಗೆ ಡೌಟ್ ಬಂದಿದೆ, ಆಕೆ ಅನೇಕ ಪ್ರಶ್ನೆಗಳನ್ನ ಮಾಡ್ತಿದ್ದಾಳೆ. ಆಕೆ ಹೇಳೋ ಪ್ರಕಾರ ಅವ್ರು ಯಾರು ಇವ್ರು ಯಾರು ಅಂತ ಮೋಸ್ಟ್ಲಿ ಸಾಲು ಸಾಲು ಹೆಣ್ಣು ಮಕ್ಕಳ ಹೆಸರನ್ನ ಆಕೆ ಹೇಳ್ತಾ ಇರೋದು. ಅಲ್ಲಿಗೆ ಈತನಿಗೆ ಎಷ್ಟು ಜನ ಹೆಣ್ಣು ಮಕ್ಕಳ ಜೊತೆಗೆ ಸಂಬಂಧ ಇರಬಹುದು ಅಂತ. ಬಹುತೇಕ ಹೆಣ್ಣು ಮಕ್ಕಳಿಂದ ಫೋರ್ಸ್ಫುಲಿ ಈತ ಲೈಂಗಿಕ ಕ್ರಿಯೆ ನಡೆಸಿ ಅವರಿಂದ ಹಣ, ದುಡ್ಡನ್ನ ಅಂದ್ರೆ ಹಣ ಮತ್ತು ಬಂಗಾರವನ್ನ ತೆಗೆದುಕೊಂಡಿದ್ದಾನೆ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅದನ್ನ ಇನ್ಫ್ಯಾಕ್ಟ್ ಮೋಸಕ್ಕೊಳಗಾಗಿರುವಂತಹ ಸಂತ್ರಸ್ತೆಯರೇ ಮಾತನಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಜೊತೆ. ಹಣ ವಾಪಸ್ ಕೇಳಿದಾಗ ಬೆದರಿಕೆ ಹಾಕೋದಂತೆ, ನೀನು ವೇಶ್ಯ ಅಂತ ಎಲ್ಲ ದಬ್ಬಾಳಿಕೆ ಮಾಡೋದಂತೆ, ಕಿರಿಕ್ ಮಾಡ್ಕೊಳ್ಳೋದಂತೆ. ಹಂಗಾಗಿ ನೊಂದ ಸಂತ್ರಸ್ತೆಯರು ಸದ್ಯ ಪೊಲೀಸ್ ಠಾಣೆಯ ಮೊರೆ ಹೋಗಿದ್ರು. ಈತ ಪೊಲೀಸ್ ಇಲಾಖೆಯಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಏನು ಕೆಲಸಗಳಾಗ್ಲಿಲ್ಲ, ಕ್ರಮ ಆಗ್ಲಿಲ್ಲ ಅನ್ನುವಂತಹ ವಿಚಾರವನ್ನ ಸಂತ್ರಸ್ತೆಯರು ಪ್ರಸ್ತಾಪ ಮಾಡ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಪೊಲೀಸ್ ಇಲಾಖೆ ಅಂದ್ರೆ ಒಂದು ಹೆಮ್ಮೆ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುವ ನಮ್ಮ ಆರಕ್ಷಕರು ಅಂತ ಅಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ ಭಾವಿಸ್ತೀವಿ. ಬಟ್ ಈತನೇ ರಾಕ್ಷಸನಾಗ್ಬಿಟ್ನ ಮಹಿಳೆಯರ ಪಾಲಿಗೆ ಅನ್ನೋದು ಪ್ರಶ್ನೆ. ಏನು ನಿನ್ನೆಯಿಂದ ಗ್ಯಾರಂಟಿ ನ್ಯೂಸ್ ನಲ್ಲಿ ಪ್ರಸಾರ ಮಾಡ್ತಕ್ಕಂತ ಮೂಡುಬಿದಿರೆ ಇನ್ಸ್ಪೆಕ್ಟರ್ ಸಂದೇಶ್ ಅವರ ಒಂದು ಕರ್ಮಕಾಂಡ ಜೊತೆಗೆ ಅಥವಾ ಕಾಮಕಾಂಡಗಳ ಬಗ್ಗೆ ಹೇಳೋದಾದ್ರೆ, ಇಂತಹನ ವಿರುದ್ಧ ನಿನ್ನೆ ಅಷ್ಟೇ 4 ಜನ ಮಹಿಳೆಯರು ತನ್ನಗೆ ಆತ ಕೊಡ್ತಕ್ಕಂತ ಒಂದು ಕಿರುಕುಳ ಇರಬಹುದು, ಜೊತೆಗೆ ಏನು ಮನೆಯಲ್ಲಿ ಯಾರು ಗಂಡಸರು ಇಲ್ಲದೆ ಇರ್ತಕ್ಕಂಥ ಮನೆಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಆ ಮನೆಯಲ್ಲಿರ್ತಕ್ಕಂಥ ಹೆಂಗಸರನ್ನ ತನ್ನ ಕಾಮತೃಷೆಗೆ ಯಾವ ರೀತಿ ಬಳಸ್ಕೊಳ್ತಾ ಇದ್ದ ಅಂತಕ್ಕಂತ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ರು. ಇದರ ಬೆನ್ನಲ್ಲೇ ಮತ್ತೊಂದು ಆಡಿಯೋ ಮತ್ತೆ ವಿಡಿಯೋ ವೈರಲ್ ಆಗಿರ್ತಕ್ಕಂಥದ್ದು. ಒಬ್ಬ ಪ್ರೇಯಸಿಯೊಂದಿಗೆ ಇದೇ ಇನ್ಸ್ಪೆಕ್ಟರ್ ಸಂದೇಶ್ ಮೂಡುಬಿದ್ರೆ ಮಾತನಾಡಿರ್ತಕ್ಕಂತ ಒಂದು ಆಡಿಯೋ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ತನ್ನ ಹೆಂಡತಿಯನ್ನು ಸಹ ಆತ ಕೇರ್ ಮಾಡ್ತಾ ಇಲ್ಲ, ಸ್ವಂತ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತಾನೆ, ನೀನೇ ನನಗೆಲ್ಲ, ನನ್ನ ಜೊತೆ ಬೇರೆ ಇನ್ಯಾರಿಗೂ ಸಹ ಟಚ್ ಇಲ್ಲ ಅನ್ನೋ ರೀತಿಯಾಗಿ ಹೇಳ್ತಕ್ಕಂಥದ್ದು. ಆದ್ರೆ ಆ ಒಂದು ಮಹಿಳೆ ಈತನ ಪ್ರೇಯಸಿ ಆಗಿರ್ತಕ್ಕಂಥವಳು, ಆತ ಏನ್ ಹೇಳಿದ್ರು ಅದಕ್ಕೆ ಪ್ರಶ್ನೆಯನ್ನ ಮಾಡ್ತಾರೆ. ಅವರ ಜೊತೆ ಸಂಬಂಧ ಇಲ್ಲ ಅನ್ನೋದಾದ್ರೆ ಈಗಲೇ ಫೋನ್ ಮಾಡಿ ಮಾತಾಡು, ಜೊತೆಗೆ ಅವರ ಮಕ್ಕಳ ಮೇಲೆ, ಅವರ ಹೆಂಡತಿ ಮೇಲೆ ಆಣೆ ಮಾಡಿ ಹೇಳುವಂತೆ ಒಂದು ಒತ್ತಡವನ್ನ ಸಹ ಹಾಕ್ತಾರೆ. ಇಲ್ಲಿ ಸಾಕಷ್ಟು ಅಂಶಗಳು ಬೆಳಕಿಗೆ ಬರುತ್ತೆ. ಯಾವ ರೀತಿ ಇನ್ಸ್ಪೆಕ್ಟರ್ ಸಂದೇಶ್ ಅವರು ಆ ಭಾಗದಲ್ಲಿರ್ತಕ್ಕಂತ ಕೆಲವೊಂದು ಮಹಿಳೆಯರನ್ನ ಬುಟ್ಟಿಗೆ ಹಾಕೊಳ್ತಾರೆ, ಜೊತೆಗೆ ಅವರ ಬಳಿ ಸಾಲದ ರೂಪದಲ್ಲಿ ಲಕ್ಷ ಹಣವನ್ನ ತೆಗೆದುಕೊಂತಾನೆ. ಆ ಹಣವನ್ನ ವಾಪಸ್ ಕೊಡ್ಬೇಕಾದ್ರೆ ಯಾವ ರೀತಿಯಾದಂತ ಒಂದು ಬ್ಲಾಕ್ ಮೇಲ್ ಮಾಡ್ತಕ್ಕಂಥ. ಯಾಕಂತಂದ್ರೆ ಇಲ್ಲಿ ಹಣ ಕೊಡೋಕ್ಕಿಂತ ಮುಂಚಿತವಾಗಿ ಆ ಮಹಿಳೆಯರೊಂದಿಗೆ ಸಲಿಗೆ ಬೆಳೆಸ್ತಕ್ಕಂಥ ಸಂದೇಶ ನಂತರ ಸಾಲದ ರೂಪದಲ್ಲಿ, ಯಾಕೆಂದ್ರೆ ಪೋಸ್ಟಿಂಗ್ ದುಡ್ಡು ಕೊಡ್ಬೇಕು, ಟ್ರಾನ್ಸ್ಫರ್ಗೆ ದುಡ್ಡು ಕೊಡ್ಬೇಕು ಅನ್ನೋ ರೀತಿಯಾಗಿ ಆ ಮಹಿಳೆಯರ ಬಳಿ ಆ ಒಂದು ಆಮಿಷೆಯನ್ನ ತೋರಿಸಿ, ಯಾಕಂದ್ರೆ ನನ್ ಪೋಸ್ಟಿಂಗ್ ಆದ್ರೆ ಇನ್ನೊಂದು ವರ್ಷ ದುಡ್ಡು ಕೊಡ್ತೀವಿ, ಬಡ್ಡಿ ಸೇರಿಸ್ಕೊಡ್ತೀವಿ, ಅಥವಾ ಬೇರೆ ರೀತಿಯಾದಂತ ಅನುಕೂಲಗಳನ್ನ ಮಾಡ್ಕೊಡ್ತೀವಿ ಅಂತಕ್ಕಂಥ ಆಮಿಷೆಯನ್ನ ತೋರಿಸಿ ಹಣವನ್ನ ತೆಗೆದುಕೊಳ್ತಾರೆ. ಕೆಲವೊಂದಷ್ಟು ಮಹಿಳೆಯರು ಹಣದ ಬದಲಿಗೆ ಬಂಗಾರವನ್ನ ಅಡ ಇಟ್ಟು ಈ ಸಂದೇಶಕ್ಕೆ ದುಡ್ಡು ಕೊಟ್ಟಿರ್ತಕ್ಕಂಥ ಸಂಗತಿ ಈ ಆಡಿಯೋದಲ್ಲಿ ಬಯಲಾಗ್ತಾ ಇದೆ. ಆದ್ರೆ ಈ ಹಣವನ್ನು ವಾಪಸ್ ಕೇಳಿದಾಗ ಈತನ ಜೊತೆ ಏನು ಆ ಮಹಿಳೆಯರು ಖಾಸಗಿ ಕ್ಷಣಗಳನ್ನ ಕಳೆದಿರ್ತಾರೆ,